ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಬೆಳೆ ಹಾನಿ ಹಾಗೂ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಎರಡು ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ಬರ ಪರಿಹಾರದ ಹಣ ಯಾವ್ಯಾವ ಜಿಲ್ಲೆಗೆ ಮೊದಲು ಜಮಾ ಆಗಲಿದೆ, ಹಾಗೆ ಎಷ್ಟು ಜಮಾ ಆಗಲಿದೆ, ಪ್ರತಿ ಹೆಕ್ಟರ್ಗೆ 31,000 ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗ್ತಾ ಇದೆ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರ ಮತ್ತು ಪಿಎಂ ಕಿಸಾನ್ ಯೋಜನೆ 2,000 ರೂಪಾಯಿನ ಇನ್ನೂವರೆಗೂ ಬಂದಿಲ್ವಾ? ಹಾಗಿದ್ರೆ ಈ ವಿಡಿಯೋನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿರೋ ಜಿಲ್ಲೆಗಳ ಲಿಸ್ಟ್ ಹಾಗೂ ನಿಮ್ಮ ಖಾತೆಗೆ ಹಣ ಬರದೇ ಇರೋದಕ್ಕೆ ಕಾರಣವೇನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸಮಸ್ತ ರೈತ ಬಾಂಧವರಿಗೆ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಸಂಬಂಧಿಸಿದಂತೆ ಎರಡು ಅತ್ಯಂತ ಪ್ರಮುಖ ಹಾಗೂ ಮಹತ್ವದ ಸರ್ಕಾರದ ಹೊಸ ಅಪ್ಡೇಟ್ಗಳನ್ನು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಮೊದಲನೇದಾಗಿ, ಅಕಾಲಿಕ ಮಳೆ, ಪ್ರವಾಹ ಹಾಗೂ ಬರಗಾಲದಿಂದ ನಷ್ಟ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರದ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಬಿಡುಗಡೆ ಆಗುತ್ತಿದೆ, ಹೆಕ್ಟರ್ಗೆ ಎಷ್ಟು ಹಣ ಸಿಗಲಿದೆ, ಹಾಗೆ ಎರಡನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮುಂದಿನ 2,000 ರೂಪಾಯಿ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲು ನೀವು ತಪ್ಪದೇ ಮಾಡಬೇಕಾದ ಆ 3 ಮುಖ್ಯ ಕೆಲಸಗಳು ಏನು? ನಿಮ್ಮ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಹಣ ಬಂದು ತಲುಪಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೊದಲನೇದಾಗಿ ಬೆಳೆ ಹಾನಿ ಪರಿಹಾರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಪರಿಹಾರಧನ ವಿತರಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಪರಿಹಾರ ಪಡೆಯಲು ಇರಬೇಕಾದ ಪ್ರಮುಖ ಅರ್ಹತೆಗಳು ಏನು? ಹೌದು, ಸರ್ಕಾರದ ಮಾನದಂಡದ ಪ್ರಕಾರ ನಿಮ್ಮ ಜಮೀನಿನಲ್ಲಿ ಕನಿಷ್ಠ 33% ಹೆಚ್ಚು ಬೆಳೆ ಹಾನಿ ಆಗಿರಬೇಕು. ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪೋರ್ಟಲ್ನಲ್ಲಿ ದಾಖಲಿಸಿರುವ ವಿವರಗಳಿಗೆ ಅನುಗುಣವಾಗಿ ಮಾತ್ರ ಹಣ ನೇರವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಬೆಳೆಗಳ ಪ್ರಕಾರ ಸಿಗಬಹುದಾದ ಅಂದಾಜು ಪರಿಹಾರ ಮೊತ್ತ ಯಾವ ರೀತಿ ಇರುತ್ತೆ ಬನ್ನಿ ನೋಡ್ತಾ ಹೋಗೋಣ. ಒಣಭೂಮಿ ಹಾಗೂ ಮಳೆಯಾಶ್ರಿತ ಬೆಳೆಗಳಿಗೆ ತೊಗರಿ, ಹೆಸರು, ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ ಮುಂತಾದ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಅಂದಾಜು 17,000ವರೆಗೆ ಪರಿಹಾರ ಸಿಗಲಿದೆ. ಇನ್ನು ನೀರಾವರಿ ಬೆಳೆಗಳಿಗೆ ಭತ್ತ, ಕಬ್ಬು, ಹತ್ತಿ ಮುಂತಾದ ನೀರಾವರಿ ಆಶ್ರಿತ ಬೆಳೆಗಳಿಗೆ ನಷ್ಟದ ಪ್ರಮಾಣಕ್ಕೆ ಅನುಗುಣವಾಗಿ 25,000ದಿಂದ 27,000ವರೆಗೆ ಪರಿಹಾರ ಸಿಗಲಿದೆ. ಇನ್ನು ತೋಟಗಾರಿಕಾ ಹಾಗೂ ದೀರ್ಘಾವಧಿ ಬೆಳೆಗಳಾದ ಅಡಿಕೆ, ಬಾಳೆ, ಮಾವು, ತೆಂಗು ಮುಂತಾದ ಬಹುವಾರ್ಷಿಕ ಬೆಳೆಗಳಿಗೆ ಹಾನಿಯ ಆಧಾರದ ಮೇಲೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ 31,000ವರೆಗೆ ಪರಿಹಾರ ಒದಗಿಸಲಾಗ್ತಾ ಇದೆ. ಇನ್ನು ಮೊದಲ ಹಂತದಲ್ಲಿ ಸರ್ವೆ ಪೂರ್ಣಗೊಂಡ ಜಿಲ್ಲೆಗಳು ಯಾವ್ಯಾವು ಬನ್ನಿ. ಸ್ನೇಹಿತರೆ, ಮೊದಲ ಹಂತದಲ್ಲಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿರುವ ಪ್ರಮುಖ ಜಿಲ್ಲೆಗಳ ವಿವರ ಇಲ್ಲಿದೆ. ಮೊದಲದಾಗಿ ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಯಾದಗಿರಿ, ಬೀದರ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು ಈ ಜಿಲ್ಲೆಗಳಲ್ಲಿ ಸಮೀಕ್ಷೆ ಪೂರ್ಣಗೊಂಡಿರುವ ಅರ್ಹ ರೈತರ ಪಟ್ಟಿ ಸಿದ್ಧವಾಗಿದ್ದು ಹಂತ ಹಂತವಾಗಿ ಹಣ ಜಮೆ ಪ್ರಕ್ರಿಯೆ ನಡೆಯಲಿದೆ. ಉಳಿದ ಜಿಲ್ಲೆಗಳ ರೈತರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಮುಂದಿನ ಹಂತದಲ್ಲಿ ಸಮೀಕ್ಷೆ ಮುಗಿದ ಜಿಲ್ಲೆಗಳಿಗೂ ಪರಿಹಾರ ಜಮಾ ಆಗಲಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕ 6,000 ಸಹಾಯಧನವನ್ನ ತಲಾ 2,000ದಂತೆ 3 ಕಂತುಗಳನ್ನು ನೀಡಲಾಗ್ತಾ ಇದೆ. ನಿಮ್ಮ ಮುಂದಿನ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಯಾವುದೇ ತೊಂದರೆ ಇಲ್ಲದೆ ಬರಬೇಕಾದ್ರೆ ನೀವು ಈ ಕೆಳಗಿನ ಅಂಶಗಳನ್ನ ತಕ್ಷಣ ಪರಿಶೀಲಿಸಿಕೊಳ್ಬೇಕು. ಪಿಎಂ ಕಿಸಾನ್ KYC ಪೂರ್ಣಗೊಂಡಿದೆಯಾ? ಹೌದು. ನಿಮ್ಮ ಆಧಾರ್ ಆಧಾರಿತ OTP ಅಥವಾ CSC ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಮೂಲಕ KYC ಅನ್ನು ಪೂರ್ಣಗೊಂಡಿರಬೇಕು. ಇನ್ನು ಆಧಾರ್ ಸೀಡಿಂಗ್ ಮತ್ತು DBT ಆಕ್ಟಿವ್ ಆಗಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ಬ್ಯಾಂಕ್ ಖಾತೆಗೆ ಕೇವಲ ಆಧಾರ್ ಲಿಂಕ್ ಆಗಿದ್ರೆ ಸಾಲದು, NPCI ಸಕ್ರಿಯವಾಗಿರಬೇಕು. ಇನ್ನು ಮೂರನೇದಾಗಿ ಫ್ರೂಟ್ ID ಹಾಗೂ ಪಹಣಿ ಲಿಂಕ್. ಕರ್ನಾಟಕ ಸರ್ಕಾರದ ಫ್ರೂಟ್ ಪೋರ್ಟಲ್ನಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್, ಪಹಣಿ ವಿವರ ಮತ್ತು ಆಧಾರ್ ಸರಿಯಾಗಿ ಮ್ಯಾಪಿಂಗ್ ಆಗಿರಬೇಕು. ಇನ್ನು ರೈತರು ತಕ್ಷಣ ಮಾಡಬೇಕಾದ ಚೆಕ್ ಲಿಸ್ಟ್ ಈ ರೀತಿ ಇದೆ. ಹೆಸರು ಸರಿಯಾಗಿರಬೇಕು. ಹೌದು, ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಇನ್ನು ಎರಡನೇದಾಗಿ ಬ್ಯಾಂಕ್ ಅಕೌಂಟ್ ಸ್ಟೇಟಸ್. ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ DBT ಆನ್ ಆಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಇನ್ನು ಮೂರನೇದಾಗಿ KYC ಸ್ಟೇಟಸ್.
PM ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ KYC ಪೂರ್ಣಗೊಂಡಿದೆಯಾ ಎಂದು ಅದನ್ನು ಪರಿಶೀಲಿಸಿಕೊಳ್ಳಿ. ಇನ್ನು 4ನೇದಾಗಿ ಫ್ರೂಟ್ ID ವಿವರ. ನಿಮ್ಮ ಜಮೀನಿನ ಎಲ್ಲ ಸರ್ವೆ ನಂಬರ್ಗಳು ಫ್ರೂಟ್ ಐಡಿಯಲ್ಲಿ ನಮೂದಾಗಿದೆಯಾ ಎಂದು ಪರಿಶೀಲಿಸಿಕೊಳ್ಳಿ. ಇನ್ನು 5ನೇದಾಗಿ ಪರಿಹಾರ ಸ್ಟೇಟಸ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರದ ಅಧಿಕೃತ ಪರಿಹಾರ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಅಥವಾ FID ಸಂಖ್ಯೆ ಹಾಕಿ ಬೆಳೆ ಸಮೀಕ್ಷೆ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಇನ್ನು 6ನೇದಾಗಿ ಕೃಷಿ ಅಧಿಕಾರಿಗಳ ಸಂಪರ್ಕ. ಜಮೀನಿನ ಸರ್ವೆ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹಾಗೂ ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸಿ ನೀವು ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ಸ್ನೇಹಿತರೆ, ಸರ್ಕಾರದ ಪರಿಹಾರ ಹಣವು DBT ಮೂಲಕ ನೇರವಾಗಿ ಜಮಾ ಆಗೋದ್ರಿಂದ ಎಲ್ಲ ರೈತರಿಗೂ ಒಂದೇ ದಿನ ಬರೋದಿಲ್ಲ. ಜಿಲ್ಲಾವಾರವಾಗಿ ಹಂತವಾಗಿ ಖಾತೆಗೆ ಬರುತ್ತೆ. ಹಾಗಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಹಣ ಖಂಡಿತವಾಗಿ ಬರುತ್ತೆ. ಇನ್ನು 2ನೇ ಅತಿ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ನಮಗೆಲ್ಲ ತಿಳಿದಿರುವಂತೆ ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಒಟ್ಟು 6,000 ಆರ್ಥಿಕ ನೆರವನ್ನ ತಲಾ 2,000ದಂತೆ 3 ಕಂತುಗಳಲ್ಲಿ ಅಂದರೆ ಏಪ್ರಿಲ್ ಹಾಗೂ ಜುಲೈ, ಆಗಸ್ಟ್ ಹಾಗೂ ನವೆಂಬರ್, ಡಿಸೆಂಬರ್ ಹಾಗೂ ಮಾರ್ಚ್ನಲ್ಲಿ ನೀಡಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಅನರ್ಹರನ್ನ ಕೈ ಬಿಡಲು ನಿಯಮಗಳನ್ನ ಅತ್ಯಂತ ಕಟ್ಟುನಿಟ್ಟು ಮಾಡಿದೆ. ಇದರಿಂದಾಗಿ ರಾಜ್ಯದ ಲಕ್ಷಾಂತರ ರೈತರಿಗೆ ಬರಬೇಕಾದ 2,000 ಹಣ ಸ್ಥಗಿತಗೊಂಡಿದೆ. ನಿಮ್ಮ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಮುಂದಿನ ಕಂತಿನ ಬರಬೇಕಾದ್ರೆ ಈ 4 ಪ್ರಮುಖ ಕೆಲಸವನ್ನ ಮಾಡಬೇಕು. ಏನಪ್ಪಾ ಅಂತಂದ್ರೆ, ಕಡ್ಡಾಯವಾಗಿ ನೀವು KYC ಮಾಡಬೇಕು. ಇನ್ನು 2ನೇದಾಗಿ ನಿಮ್ಮ ಸ್ಟೇಟಸ್ನಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು. ಹೌದು, PM ಕಿಸಾನ್ ಪೋರ್ಟಲಲ್ಲಿ ನಿಮ್ಮ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎದುರುಗಡೆ ಎಸ್ ಅಂತ ಇರಬೇಕು. ಒಂದು ವೇಳೆ ನೋ ಇದ್ದರೆ ನಿಮ್ಮ ಜಮೀನಿನ ಪಹಣಿ, ಆಧಾರ್ ಮತ್ತು ಅರ್ಜಿ ಪ್ರತಿಯನ್ನು ತಾಲೂಕಿನ ಕೃಷಿ ಇಲಾಖಾ ಅಧಿಕಾರಿಗಳಿಗೆ ಸಲ್ಲಿಸಿ ಸರಿಪಡಿಸಿಕೊಳ್ಳಬೇಕು. ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸೀಡಿಂಗ್ ಇದು ಅತ್ಯಂತ ಮಹತ್ವದ ವಿಷಯ. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮಾತ್ರ ಸಾಲದು. ನಿಮ್ಮ ಖಾತೆಗೆ NPCI ಮ್ಯಾಪಿಂಗ್, DBT ಮ್ಯಾಪಿಂಗ್ ಆಕ್ಟಿವ್ ಆಗಿರಬೇಕು. ಸರ್ಕಾರ ಕಳುಹಿಸುವ ಹಣ ನೇರವಾಗಿ ಆಧಾರ್ ಆಧಾರಿತ ಪಾವತಿ ಮೂಲಕ ಬರೋದರಿಂದ ನಿಮ್ಮ ಮುಖ್ಯ ಖಾತೆಗೆ DBT ಮೂಲಕ ಸಕ್ರಿಯವಾಗಿರಬೇಕು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸಿಂಕ್ ಆಗಿರಬೇಕು, ಅಂದರೆ ಸೀಡಿಂಗ್ ಆಗಿರಬೇಕು. ಹೌದು, ಇದು ಅತ್ಯಂತ ಮಹತ್ವದ ವಿಷಯ ಅಂತಾನೆ ಹೇಳ್ಬೋದು. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಸಾಲದು. ನಿಮ್ಮ ಖಾತೆಗೆ NPCI ಮತ್ತು DBT ಮ್ಯಾಪಿಂಗ್ ಆಕ್ಟಿವ್ ಆಗಿರಬೇಕು. ಸರ್ಕಾರ ಕಳುಹಿಸುವ ಹಣ ನೇರವಾಗಿ ಆಧಾರ್ ಆಧಾರಿತ ಪಾವತಿ ಮೂಲಕ ಬರುವುದರಿಂದ ನಿಮ್ಮ ಮುಖ್ಯ ಖಾತೆಗೆ DBT ಸಕ್ರಿಯವಾಗಿರಬೇಕು. ಇನ್ನು ಫ್ರೂಟ್ ID ಹೊಂದಿರಬೇಕು. ಕರ್ನಾಟಕ ರೈತರಿಗೆ ಇದು ಕಡ್ಡಾಯವಾಗಿದೆ. ಕೃಷಿ ಇಲಾಖೆಯ ತಂತ್ರಾಂಶದಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಮತ್ತು ಆಧಾರ್ ಜೋಡಣೆಯಾಗಿ FID ಜನರೇಟ್ ಆಗಿರಬೇಕು. ಇದಿಷ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ PM ಕಿಸಾನ್ ಯೋಜನೆ ಮುಂದಿನ ಕಂತು ಜಮಾ ಆಗುವಂಥದ್ದು. ಇವತ್ತಿನ ಈ ಸಮಗ್ರ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಇನ್ನೂ ಹಳ್ಳಿಗಳಲ್ಲಿ ಎಷ್ಟೋ ಜನ KYC ಮತ್ತು ಲ್ಯಾಂಡ್ ಸೀಡಿಂಗ್ ಬಗ್ಗೆ ಮಾಹಿತಿ ಇಲ್ಲದ ಹಣ ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ, ಸಂಬಂಧಿಕರಿಗೂ ಹಾಗೂ ರೈತರ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.